ಸೊ ಗೈಸ್ ಟುಡೇ ನಾವು ಬೆಂಡೆಕಾಯಿ ಪಲ್ಯ ಮಾಡೋಣ. ಹೆಚ್ಕೊಂಡು ಹುರ್ಕೊಂಡು ಅದಾದಮೇಲೆ ಒಂದು ಬೌಲಲ್ಲಿ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಅದಾದಮೇಲೆ ಕರಿಬೇವು ಕೊತ್ತಂಬರಿ ಹಾಕಿ ಅದಾದಮೇಲೆ ಬೆಳ್ಳುಳ್ಳಿ ಜಜ್ಕೊಂಡು ಹಾಕಿ ನೆಕ್ಸ್ಟ್ ಆ ಕಡೆ ಹುರ್ಕೊಂಡಿರ್ತೀರಲ್ವ, ನೆಕ್ಸ್ಟು ಇದಾದಮೇಲೆ ಅವನ್ನ ಬೌಲಿಗೆ ಹಾಕಿ ಬೌಲಿಗೆ ಹಾಕಾದ್ಮೇಲೆ ಅರಿಶಿನ ಉಪ್ಪು ಖಾರ ಮಸಾಲೆ ಹಾಕಿ ಗರಂ ಮಸಾಲೆ ಹಾಕಿ ಹಾಕಿದಾದ್ಮೇಲೆ ಸಾಲ್ಟ್ ಬೇಕಂತ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿ ಸ್ವಲ್ಪ. ನೆಕ್ಸ್ಟ್ ಹುಣಸೆಹಣ್ಣು ನೆನೆಸಾಕಿ ಇಟ್ಕೊಂಡಿರಿ, ಅದನ್ನು ಹಾಕಿ ಇವಾಗ ಆ್ಯಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಜೋಳದ ಹಿಟ್ಟಿರುತ್ತಲ್ಲ ರೊಟ್ಟಿ ಮಾಡೋದು, ಅದನ್ನು ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಅದು ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಪಲ್ಯಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಇವಾಗ ಒಂದು 15 ಮಿನಿಟ್ಸ್ ಬಿಡಿ, ಇವಾಗ ಪಲ್ಯ ರೆಡಿ ಆಗುತ್ತೆ, ಬೆಂಡೆಕಾಯಿ ಪಲ್ಯ.